ಆತ್ಮೀಯ PH16 ನ್ಯೂಸ್ ಅರ್ಥಾತ್ ಹೇಸಿತ ನಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಚೌತವರ ಆತ್ಮೀಯರೇ. ನಮ್ಮ ವಿಜೇಂದ್ರ ಅವರು ಒಂದು ಮಾತಾಡಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, BJPಗೆ ಗೆಲ್ಲಿಸ್ಕೊಡ್ತಾರೆ ಅಂತೇಳಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಅಂತ ಮಾತಾಡಿದ್ದಾರೆ. ಯಾರಪ್ಪ ಅಂತವರು ಹೇಳಲಿಲ್ಲ. ಇದು ಈ ಚುನಾವಣೆ ಸಂದರ್ಭದಲ್ಲಿ ಹೋಗೋಂಥ ಒಂದು ಬಾಂಬ್ ಇದು. ಹೌದಾ, ನಿಜವಾಗಿಯೂ ಕಾಂಗ್ರೆಸ್ಸಿಗರು 2 ಸ್ಥಾನಗಳನ್ನು ಸೋಲಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರಲ್ಲೇ ಯಾರವರು ಅಂಥವರು? ಯಾಕಂದರೆ ಸಹಜವಾಗಿ ವಿಜೇಂದ್ರ ಅವರು ಈಗಂತೂ ಅವರಿಗೆ ಗೆಲ್ಲಿಸಲೇಬೇಕೆಂಬಂಥ ಸ್ಥಿತಿ. ಗೆಲ್ಲಿಸಲಿಲ್ಲ ಅಂತಂದ್ರೆ 2028ರ ಚುನಾವಣೆಗೆ ಇವರಿಗೆ ಅವಶ್ಯಕತೆ ಇಲ್ಲ ಅನ್ನೋ ಸಂದೇಶ ಈಗ ರೆಡಿಯಾಗಿದ್ದಾರೆ ಸುತ್ತಮುತ್ತ. ಅದಕ್ಕಾಗಿ ಆದಷ್ಟು ತಮ್ಮ ವೈರಿಗಳನ್ನು ಸಮಾಧಾನಪಡಿಸ್ಬೇಕು, ಜೊತೆಗೆ ಗೆಲ್ಲಬೇಕು. ಗೆಲ್ಲುವುದರಿಂದ ಮಾತ್ರ ಅಧ್ಯಕ್ಷ ಸ್ಥಾನ ಮುಗಿಯೋ ಸಾಧ್ಯತೆ ಇಲ್ಲಾಂದ್ರೆ ಇಲ್ಲ ವಿಜೇಂದ್ರ ಅವರಿಗೆ ಅನ್ನೋದು ಈಗಾಗಲೇ ಅವ್ರಿಗೆ ಖಾತ್ರಿ ಆಗ್ಯದ. ಹೀಗಾಗಿ ಅವರು ಒಂದು ಕಡೆಗೆ ಯತ್ನಾಳರು ಬಂದು ನಡೀತಿದೆ ಏನ್ರಿ ಅಂದರೆ ಗೆಲ್ಸೋದ್ರೆ ಯಾರಾದರೂ ಬರಲಿ ಅಂತ ಹೇಳುವಂಥ ಮಾತು. ಇದೇನು ತೋರಿಸ್ತದಪ್ಪ ಅಂತಂದ್ರೆ ಯತ್ನಾಳರ ಬದಲಾಗಿ ಸಾಫ್ಟ್ ಕಾರ್ನರ್ ಯಾಕಾದರು ಅಂತಂದ್ರೆ ಅಟ್ಲೀಸ್ಟ್ ಯತ್ನಾಳರ ವಿರೋಧ ಕಡಿಮೆ ಆಗಲಿ ಎನ್ನುವಂಥದ್ದು. ಅದೇ ಕಾಲಕ್ಕೆ ಕಾಂಗ್ರೆಸ್ನಲ್ಲೇ ಒಂದು ಬಾಂಬ್ ಬಂದ್ಬಿಟ್ರು. ನಿಮ್ಮಲ್ಲಿ ಅವರು ನಮ್ಮನ್ನು ಗೆಲ್ಲಿಸ್ಕೊಡ್ತಾರೋ ಒಂದು ರೀತಿಯಿಂದ ಸರಿ. ಯಾಕೆ ಸರಿ ಅಂತಂದ್ರೆ ದಾವಣಗೆರೆಯಲ್ಲೇ ಮುಸ್ಲಿಮರು ಇವರು ಮತದಾರರು, ಇವರು ಅತ್ಯಂತ ಪ್ರಿಯರು. ಈ ಕಾಂಗ್ರೆಸ್ಸಲ್ಲಿ ಅವರು ಇದ್ದಂಥವ್ರು, ಈಗ ನಮ್ಮ ಕಡೆ ಪಾರ್ಟಿಗೆ ಬರ್ತಾಯಿದ್ದಾರೆ, ಅವ್ರು ಗೆಲ್ಲಿಸ್ಕೊಡ್ತಾರೆ ನಮಗೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಇರಬಹುದು. ಯಾಕಂದರೆ ಈಗ ಒಂದಾದರೂ ಗೆಲ್ಲಲೇಬೇಕಾದಂಥ ಸ್ಥಿತಿ ಒಳಗೆ ವಿಜೇಂದ್ರ ಇದ್ದಾರೆ. 2 ಗೆದ್ದರಂತೆ ಇಟ್ ಈಸ್ ಎ ಬಂಪರ್ ಟು ದ ಯಡಿಯೂರಪ್ಪ ಆ್ಯಂಡ್ ವಿಜೇಂದ್ರ. ಅಟ್ಲೀಸ್ಟ್ ಒಂದು ಗೆದ್ದರೂ ಸಹ ತಮ್ಮ ಅಧಿಕಾರ ಉಳಿಲಿಕ್ಕೆ ಸಾಧ್ಯ. ಹೇಳಿಕೆ ಬರ್ತದೆ ರೀ, ಕಾಂಗ್ರೆಸ್ ಆಡಳಿತದಲ್ಲಿದೆ, ಅದೆಲ್ಲ ರೀತಿ ತನ್ನ ಕಂಟ್ರೋಲ್ ಮಾಡಿತು, ಏನೆಲ್ಲ ದುಡ್ಡು ಹೆಚ್ಚಿತು, ಸಾಲ ಹೆಚ್ಚಿತು, ಎಲ್ಲರೂ ಒಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಎಲ್ಲ ಪಾರ್ಟಿಗಳು ಹಚ್ತಾವ. ಆ ಮಾತು ಬೇರೆ, ಆ ಮಾತನ್ನು ಹೇಳಿ ದಾಟ್ಕೋಬೋದು ನಾನು ಅನ್ನೋಂಥದ್ದು ಒಂದು ಅವರ ದೂರದ ಪ್ಲ್ಯಾನ್ ಇರ್ಬೋದು. ಅದಕ್ಕೆ ದಾವಣಗೆರೆಯಲ್ಲಿಯೇ ಕಾಂಗ್ರೆಸ್ಸಿಗರು ಇವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಬಾಗಲಕೋಟೆಯಲ್ಲಿಯೇ ಕಾಂಗ್ರೆಸ್ ಸಹಿತ ಹೆಲ್ಪ್ ಮಾಡ್ತಾಯಿದ್ದಾರೆ, ನಮ್ಮ ಕಡೆ ಬರ್ತಾಯಿದ್ದಾರೆ ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ. ಇದು ಒಂದು ಕೆಲವು ಹಂತದವರೆಗೆ ನಿಶ್ಚಿತನ. ಅದೇ ರೀತಿ BJPಯವರು ಸಹಿತ ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ಸಹಿತ ಅಷ್ಟ ಒಂದಿಷ್ಟು ತಿಳಿದು ಬರೋ ಸತ್ಯಗಳಾಗಿದೆ. ಯಾಕಂದರೆ BJPಯಲ್ಲೂ ಅತೃಪ್ತರಿದ್ದಾರೆ, ಅಧಿಕಾರ ಸಿಗಲಾರ್ದ. ಅವ್ರು ಇವತ್ತು ಇವ್ರು ಗೆಲ್ಲಬಾರದಪ್ಪ ಬಾಗಲಕೋಟೆ ಅನ್ನುವಂಥ ಪ್ರಯತ್ನ ಅವರು ಮಾಡ್ತಾ ಇರ್ತಾರೆ, ಅಥವಾ ಅದು ಬಯಸ್ತಾ ಇರ್ತಾರೆ. ಅದೇನೋ ನಮ್ಮಲ್ಲಿಂದಲ್ಲ, ಕಾಗಿ ಕುಂಡ್ರದಕ್ಕೆ ಡ್ರಾಯಿಂಗ್ ಮುರಿದಕ್ಕೆ ಒಂದಿಟ್ಟು ಬಿದ್ದಿರಪ್ಪ ಅಂದ್ರೆ ನಮ್ಮಿಂದ ಬಿದ್ದರು ಅಂತ ಹೇಳೋದು, ಗೆದ್ರಪ್ಪ ಅಂದ್ರೆ ನಮ್ಮಿಂದ ಗೆದ್ರು ಅಂತ ಹೇಳೋದು ಹೋಗುವಂಥದ್ದು. ಹಂಗೆ ಹೋದ್ರೆ ನೋಡಿದ್ದೇವೆ, ಅದು ಆರೋಪ ಕೇಳಿ ಬರ್ತಾಯಿದ್ದಾವೆ. ಆದರೆ ಇವತ್ತು ವಿಜೇಂದ್ರವ್ರು ಮಾಡಿದ್ದು ಮಾತ್ರ ಒಂದು ಹಂತದವರೆಗೆ ಸರಿ. ದಾವಣಗೆರೆಯಲ್ಲಿ ಮಾತ್ರ ಮುಸ್ಲಿಂ ಕಾಂಗ್ರೆಸ್ಸಿಗರು ಭಾಳಷ್ಟು ಜನ BJP ಸಪೋರ್ಟ್ ಮಾಡ್ತೀವಿ, ಅವ್ರು ಆರಿಸಿ ತರ್ತಾ ಇದ್ವಿ ಅಂತೇಳಿ. ಸಾದಿಕ್ ಪೈಲ್ವಾನರು ನಿಂತಿದ್ರೆ ಮಾತು ಬೇರೆ ಇತ್ತು. ಅವ್ರು ಇವತ್ತು ಕಾಂಗ್ರೆಸ್ನಲ್ಲಿ ಸೇರಿದ್ದರಿಂದಾಗಿ ಅಲ್ಲಿ ಆಸೆ ಕಡಿಮೆ ಆಗಿಬಿಟ್ಟ. ಇವತ್ತು BJP ಇದ್ದಿದ್ದು ನಿಂತು ಕಲ್ಲು ಹೋಗೋದು ಶಬ್ದ ಮಾಡ್ತಾಯಿದೆ. ಇಲ್ಲ, ಅಲ್ಲಿಯವರು ನಮಗೆ ಹೆಲ್ಪ್ ಮಾಡಿದ್ರೆ ನಾವು ಗೆಲ್ತೀವಿ ಅಂತೇಳಿ. ಗೆದ್ರಂತೆ ಭಾಳ ಸಂತೋಷ ಹೇಳಿದ್ದೆ ಆರಂಭದಲ್ಲ. ಗೆದ್ರೆ ನಿಶ್ಚಿತವಾಗಿ ವಿಜೇಂದ್ರ ಅವರು ಅಧ್ಯಕ್ಷಗಿರಿ ಗ್ಯಾರಂಟಿ. ಜೊತೆಗೆ 2028ರಲ್ಲಿ ಅವರ ನಾಯಕತ್ವ ಜೊತೆ ಅವರ ತಂದೆಯವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗುವಂಥದ್ದು ಅಂತೇಳಿ ಈಗಾಗಲೇ ಡಿಸಿಸಿವ್ ಪಾಯಿಂಟ್ ಆಗಿದೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ನೋಡ್ಬೇಕು. ಅದು ಆಗಬೇಕಾಗಿದ್ರೆ ಇವತ್ತಿನ ಈ 2 ಉಪಚುನಾವಣೆಗಳು ಭಾಳ ಮಹತ್ವದ್ದು. ಬಾಗಲಕೋಟೆಯಲ್ಲಂತೂ ಹೌದು, ಮೇಟಿ ಅವ್ರ ತಂದೆಯವ್ರು ತಿಳ್ಕೊಂಡಿದ್ದಾರೆ. ನಮ್ಮ ಈ ಉಮೇಶ್ ಮೇಟಿ ಅವ್ರ ತಂದೆ ಹುಲ್ಲಪ್ಪ ಮೇಟಿ ಅವರು. ಹೀಗಾಗಿ ಅದು ಪ್ರಭಾವ ಅಂತ ಇದ್ದೇ ಇರ್ತದೆ ಹಳ್ಳಿಗಾಡಿನೆಲ್ಲ. ಹೌದಪ್ಪ, ಇವರು ಒಳ್ಳೆಯ ಒಂದು ಏನಪ್ಪ ಅಂತಂದ್ರೆ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇರ್ತದೆ, ಆರಿಸಿ ಬರುವಂಥದ್ದು ಒಂದು ಚಾನ್ಸ್ ಹೆಚ್ಚದ. ಅದೇ ಕಾಲಕ್ಕೆ ಇದು ಇನ್ನೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಮೇಟಿ ಅವ್ರ ಪರವಾಗಿ ಸತ್ತಿದ್ವೇ ಒಂದು ತಿರ್ಕೊಂಡಿದ್ದು, ಅದ್ರ ಜೊತೆಗೆ ಗ್ಯಾರಂಟಿ ಅನ್ನೋದು ಭಾಳ ಹವಾದ. ಇವತ್ತು BJPಗೆ ಸಾಕಷ್ಟು ಗ್ಯಾರಂಟಿಯನ್ನು ಒಂದು ಏನಪ್ಪ ಯಾವ ರೀತಿ ಹೊಡಿಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಗೋವಿಂದ ಕಾರಜೋಳರಂಥ ಬುದ್ಧಿವಂತರು, ಒಂದು ಕಾಲಕ್ಕೆ ನಮ್ಮ CM ಸಿದ್ದರಾಮಯ್ಯ ಮಿತ್ರರು ಜನತಾದಳದಲ್ಲಿದ್ದಾಗ ಅವರು ಇವತ್ತೇನು ಗ್ಯಾರಂಟಿದು ಏನಾಗಿಲ್ಲ, ಲಾಸ್ ಆಗಿದೆ, ಹಾಳಾಗಿದೆ, ಅಭಿವೃದ್ಧಿ ಇಲ್ಲ ಅಂತ ಇವತ್ತು ಹೇಳ್ತಾರೆ. ಇವತ್ತು ಇಡೀ BJPಗರು ಅದ್ರ ಗ್ಯಾರಂಟಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಆದರೆ ಜನ ನಂಬಿಕಲ್ರಿ. ಫ್ರೀಯಾಗಿ ಬಸ್ ಸ್ಟ್ಯಾಂಡ್ ಇಡುವಂಥ ಹೆಣ್ಮಕ್ಳು ಅವ್ರು ಎಂದಾದರೂ ಅದನ್ನು ಬಿಟ್ಟುಕೊಟ್ಟಾರ? ಈಗ ಇರೋದು ಒಂದೇ ಮಾರ್ಗ ಬಿ ಜೆ ಪಿಗೆ,
ನಾವು ಸಹಿತ ನಿಮಗೆ ಬಸ್ ಅದ್ರ ಗಂಡಸರಿಗೆ ಫ್ರೀ ಬಿಡ್ತೀವಿ ಅಂದ್ರೆ ಮಾತ್ರ ಏನಾದರೂ ಚೇಂಜ್ ಆಗ್ಬೋದು ವಿನಃ ಆ ಹೆಣ್ಮಕ್ಳು ಫ್ರೀ ಅಡ್ಡಾಡೋ ಹೆಣ್ಮಕ್ಳು ಮೋಸ್ಟ್ಲಿ BJP ಪರ ಮತ ಹಾಕ್ಲಿಕ್ಕಿಲ್ಲ ಅನ್ನೋ ಒಂದು ಮಾತು. ಆದರೂ ಸಹಿತ ಅವರು ಗೋವಿಂದ ಕಾರಜೋಳ ಹೇಳ್ತಾರೆ ಭಾಳ ಜನ ಹೆಣ್ಮಕ್ಳು ಅದನ್ನು ಧಿಕ್ಕಾರ ಮಾಡ್ತಾರೆ ತಿರ್ಲಿ ಅವ್ರು ಮಾತು ಸರಿಯಿರ್ಬೋದು ಇಲ್ಲಂತಲ್ಲ. ಅದು ನಡೆಯುವಂಥ ಘಟನೆಗಳು ಹೇಳ್ತಾ ಇದ್ದೀನಿ. ಅಂದರೆ ಅಲ್ಲಿ ಗ್ಯಾರಂಟಿ ಪ್ರಭಾವ ಜೊತೆಗೆ ಈ ಉಮೇಶ್ ಮೇಟಿ ಅವ್ರು ತಂದು ತಿರ್ಕೊಂಡಿದ್ದು ಎರಡು ಅಲ್ಲಿ ಅದಾವೆ ಪ್ರಬಲವಾಗಿ. ಆದರೂ ನಮ್ಮ ವೀರಣ್ಣ ಚರಿತ್ರೆ ಗೆಲ್ಲಬಹುದು. ಯಾಕಪ್ಪ ಅಂತಂದ್ರೆ ಅಲ್ಲೇ ಹಿಂದುತ್ವದ ಗಾಳಿನೂ ಅದ ಬಾಗಲಕೋಟೆಯಲ್ಲಿ. ಈ ಸಲ ಹಿಂದೆ ಅವ್ರು ಮಾಜಿ MLA ಆದಂಥವ್ರ ಜೊತೆಗೆ ಯತ್ನಾಳ್ರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಲ್ಲ. ಅವರು ಇವರ ಪರವಾಗಿ ಬಂದು ಪ್ರಚಾರ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಅವ್ರು ಬಂದು ಪ್ರಚಾರ ಮಾಡಿದ್ರೆ ವೀರಣ್ಣವ್ರು ಗೆಲ್ಬೋದಾ? ವೀರಣ್ಣ ಚರಂತಿಮಠರು ಹೇಳಿಕ್ಕೆ ಸಾಧ್ಯ ಇಲ್ಲ. ಹೌದು, ಅವ್ರು ಬಂದರೆ ಒಂದು ವೇವ್ ಆಗ್ತದೆ, ಎಲ್ಲ ಆಗ್ತದೆ. ಆದರೆ ಇನ್ನೊಂದು ಹೊಳತೇನೆ ಬೀಳ್ತದಂದ್ರೆ ದಾವಣಗೆರೆಯಲ್ಲಿ ಮುಸ್ಲಿಮರು ಏನೀಗ ಒಂದು ಸ್ವಲ್ಪ BJP ಕಡೆ ಹೊರಗಿದ್ದಂಥವ್ರು ಇದಾರೆ, ಅವ್ರು ಇದ್ದಂಥವ್ರು ಮೊನ್ನೇನು ಅವರಿಗೆ ಲಾಸ್ ಆಗಿದೆ, ಅವರು ಬದಲಾಗ್ಬೋದು. ಯಾಕೆ ಅವ್ರು ಮಾತಾಗಿರ್ತಾವೆ. ನಮ್ಮ ಯತ್ನಾಳ್ ಮಾತಂದ್ರೆ ಏನು ಬಾಯಿ ತೆಗೆದ್ರೆ ಮುಸ್ಲಿಮರು ವಿರೋಧ ಮಾತಾಡುವಂಥದ್ದು. ಅದ್ರಲ್ಲಿ ಸಹಜ ಯಾರಿಗೆ ಅದು ಹರ್ಟ್ ಆಗಿ ಆಗ್ತದೆ. ಅದು ಪ್ಲಸ್ ಹೋದ ಮೈನಸ್ ಹೋದ. ಮತ್ತು ಬಾಗಲಕೋಟೆಯೂ ಸಹಿತ ಮುಸಲ್ಮಾನರು ಮತ್ತಷ್ಟು ಗಟ್ಟಿ ಆಗ್ತಾರೆ, ಇನ್ನಷ್ಟು ಒಗ್ಗಟ್ಟಾಗ್ತಾರೆ. ಇನ್ನುಳಿದ ಹಿಂದುಳಿದವ್ರು ತಮ್ಮ ಕಡೆ ತೊಗೊಳ್ಳೋ ಪ್ರಯತ್ನ ಮಾಡ್ತಾರೆ. ದಲಿತರನ್ನ, ಆದಿವಾಸಿಗಳನ್ನ ಅವರು ಜಗ್ಗು ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಎರಡೂ ಕಡೆ ಬೆಟ್ಟು ಬೀಳೋ ಸಾಧ್ಯತೆ ಇದಾವೆ. ಗೆಲ್ತಾರೆ, ಹೌದು, ಮಂದಿ ಕೂಡ್ತಾರೆ, ದೊಡ್ಡ ಎಲ್ಲರೂ ಶೀಳಿ ಹಾಕ್ತಾರೆ, ಕೇಕೆ ಹಾಕ್ತಾರೆ, ಗೆಲ್ತಾರೆ, ತೇರ್ತಾರೆ, ಎಲ್ಲ ಕರೆ. ಯಾಕೆ ಹಂಗಿರ್ತಾವೆ ಮಾತುಗಳು. ನಮ್ಮ ಏನಪ್ಪ ಅಂತಂದ್ರೆ ಈ ಯತ್ನಾಳ್ ಬಸವರಾಜ ಪಾಟೀಲ್ ಯತ್ನಾಳ್ ಮಾತಪ್ಪ ಅಂದ್ರೆ ಹಂಗೆ ಕೇಳಿದ ತಕ್ಷಣ ಪ್ರವೋಕ್ ಆಗುವಂಥವು. ಆದರೆ ಅದ್ರ ಪರಿಣಾಮ ಅಡ್ಡ ಪರಿಣಾಮ ಒಂದಲ್ಲ. ಈಗ ಏನೋ ಅಲ್ಲಿ ಗೆಲ್ಲೋ ಸಾಧ್ಯತೆಗಳು ಮೂಡ್ತಾ ಇದ್ದಾವೆ BJPಗೆ ಈ ದಾವಣಗೆರೆಯಲ್ಲಿ. ಅದು ಕಡಿಮೆ ಆಗ್ತದೆ. ಆಗ ಸಹಜವಾಗಿ ಮುಸ್ಲಿಮರಲ್ಲಿ ಅವ್ರು ತಮ್ಮ ತನ ಒಂದು ಬರ್ತಾ ಅಸ್ಮಿತತೆ ಅಂತೀವಿ ನಾವು ಅದನ್ನು. ಅವ್ರು ತಮ್ಮ ತನ ಬರ್ತಾ ಹೌದಪ್ಪ ಏನೋ ಆಗಲಿ ನಮ್ಮ ಮಂದಿರ ಉಳಿಲಿ ಬಿಡಪ್ಪ, ಯಾಕೋ ಈ ಮನುಷ್ಯ ಕಾಯಕ್ಕೆ ಅಧಿಕಾರ ಹೋದ್ರೆ ನಾಳೆ ಬುಲ್ಡೋಜರು ಅದು ಇದು ಅಂತ ಹೇಳ್ತಾನೆ. ಬುಲ್ಡೋಜರ್ ಜೊತೆಗೆ ಏನೋ JCB ಅಂತ ಹೇಳ್ತಾನೆ. ಆ ವ್ಯಕ್ತಿ ಸಹವಾಸ ಮಾಡೋದು ಇನ್ನಷ್ಟು ದೂರ ಸರಿಸೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನಮ್ಮ ಒಬ್ಬ ವಿಜೇಂದ್ರ ಅವರು ಏನು ಮಾತಾಡಿದ್ದಾರೆ, ಇಲ್ಲ ಕಾಂಗ್ರೆಸ್ಸಿಗೆ ಹೆಲ್ಪ್ ಮಾಡ್ತಾರೆ ನಾವು ಗೆಲ್ಲೋದಕ್ಕಂತ ಹೇಳ್ತಾ ಇದ್ದಾರೆ. ಇದರಲ್ಲೇ ಒಂದಿಷ್ಟು ಸತ್ಯಕ್ಕಿಂತ ಸುಳ್ಳುಗಳು ಭಾಳ ಇದ್ದಾವೆ. ಅಂತ ಚುನಾವಣಾ ಸಮಯದಲ್ಲಿ ಅಂದು ಬಿಡುವಂಥದ್ದು, ಅಂದರೆ ಅದು ಜುಮ್ಲಾ ಅಂತ ಹೇಳಿಬಿಡುವಂಥದ್ದು BJPಗೆ ಹೊಸದಲ್ಲ. ಕಾಂಗ್ರೆಸ್ಸು ಅಷ್ಟೇ. ಅದು ಕೆಲವೊಮ್ಮೆ ಮಾತು ಕೊಟ್ಟಂತ ನಡೆದಿದ್ದಾಗ ಅದು ಮೌನ ವಯಸ್ಸು ಜುಮ್ಲಾ ಮಾಡಿಬಿಟ್ಟಿರ್ತದೆ. ಹೀಗಾಗಿ ಇವರಿಬ್ಬರ ಮಧ್ಯದ ಈಜ ಕಾಲದಲ್ಲೇ ಈಗ ವಿಜೇಂದ್ರ ಹಾಕಿದಂಥ ಬಾಂಬ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು ಅನ್ನೋದು ಅಷ್ಟಲ್ಲ, ಯತ್ನಾಳ್ ಗ್ರೀನ್ ಸಿಗ್ಲಿಕ್ಕೆ ಕೊಟ್ಟರೆ ಅಲ್ಲಿ BJP ಗೆಲ್ತದೆ ಅನ್ನೋಂಥ ಪ್ರಶ್ನೆ ಇವತ್ತು ಬರಲಿಕ್ಕತ್ತದೆ. ಯಾಕಂದ್ರೆ ಇವತ್ತು BJPಗರ ಅಲ್ಲ ಅವರು. ಮತ್ತು ಯತ್ನಾಳ್ಗೆ ಬೇಕಾಗಿದ್ದೇನಪ್ಪ ಮುಖ್ಯವಾಗಿ ಶತಾಯಗತಾಯ ಇವೆರಡು ಸೋಲಿ BJPಗಳು. ಸೋಯ್ತಂದ್ರೆ ಸಹಜವಾಗಿ ವಿಜೇಂದ್ರ ಅವ್ರ ಮನೆ ಕಳ್ಸೋಕೆ ಒಂದು ದಾರಿ ಆಗ್ತದೆ ಅನ್ನುವಂಥ ತರ್ಕ ಅಲ್ಲದ. ಹೀಗಾಗಿ ಈ ತರ್ಕ ವಿತರ್ಕ ವಿತಂಡವಾದಗಳ ನಡುವೆ BJP ಏನು ಮಾಡಬಲ್ಲದು? ನಿಜವಾಗಿಯೂ ಕಾಂಗ್ರೆಸ್ಸಿನ ಹೋಟೆಲ್ಗಳನ್ನ ತೊಗೊಳ್ಬೋದ, ಚಳಿಬಲ್ಲ ಅಂದಾಗ ಹೌದು ಒಂದು ಹಂತದವರೆಗೆ ಹೌದು ಅನ್ಬೇಕಾಗ್ತದೆ. ನಂತರದಲ್ಲೇ ಸಪೋಸ್ ಏನಪ್ಪ ಅಂತಂದ್ರೆ ಈಗ ಹೇಳಿದ್ದೆ ನಿಮಗೆ ಯತ್ನಾಳರ ಮಾತುಗಳು ಒಂದಿಷ್ಟು ಹಿಂದೂಗಳಿಗೆ ಮತ ಹಾಕುವಂಥ ಮನಸ್ಥಿತಿ ಅಂದರೆ ಮುಸ್ಲಿಮರು ಅಥವಾ ಹಿಂದುಳಿದವರು ಅಥವಾ ಉಳಿದವ್ರಿಗೆ ಒಂದು ರೀತಿ ಅವ್ರ ಬಗ್ಗೆ ಮುಜುಗರ ಬಂದಿರ್ಬೋದು. ಪ್ಲಸ್ ಅದ ಮೈನಸ್ ಅದ, ಯಾವುದಾಕೈತೆ ನೋಡೋಣ. ಅದೇನಾಗಲಿ ಇವತ್ತು ವಿಜಯೇಂದ್ರ ಅವರ ಈ ಸ್ಟೇಟ್ಮೆಂಟ ಕಾಂಗ್ರೆಸ್ನಿಗೆ ಒಂದು ತಿಳಿಸಿದ್ರು ಸಹಿತ ಕ್ಲಾರಿಟಿ ಅದ. ಯಾಕಂದರೆ ಜಮೀರ್ ಅಹಮದ್ ಖಾನ್ ಮೇಲೆ ಒಂದು ಗೂಬೆ ಅದ, ಇಲ್ಲ ಇವರೆಲ್ಲ ಕೆಡಿಸಿದ್ರು ಅಂತೇಳಿ ಮಲ್ಲಿಕಾರ್ಜುನವ್ರು ಮಾತಾಡಿದ್ರು. ಆದರೆ ಆ್ಯಕ್ಚುಲಿ ಇದ್ರ ಕೆಡಿಸಿದ್ರು ಮಲ್ಲಿಕಾರ್ಜುನ ಎಸ್ ಅವರು ಆರಂಭದಲ್ಲಿ ಮಾತಾಡ್ದು ಹೋಗಿದ್ರು. ಜಮೀರ್ ಅವರು ನಂತರ ಪಾರ್ಟಿ ಕಡೆ ಹೇಳಿಸಿದ್ರೆ ಮುಗಿದು ಬಿಡದಿದ್ದದು. ನೇರವಾಗಿ ಹೈದರಾಬಾದ್ರಾಗಿದ್ದ ಸಹಜವಾಗಿ ಇನ್ನೂ ಆಗಿದೆ ಅವ್ರಿಗೆ ಜಮೀರ್ ಅವ್ರಿಗೆ. ಆದರೂ ಅವರೆಲ್ಲ ಹೋಗಿದ್ದಾರೆ ಇವತ್ತು. ಮತ್ತು ಇದು ಏನು ಈ ಸಂದರ್ಭದಲ್ಲೇ ಅವ್ರು ಇದ್ದಂಥವ್ರು ಬೇರೆ ಕಡೆ ಪ್ರಚಾರಕ್ಕೆ ಹೋಗಿದ್ದಾರೆ. ಕೇರಳಕ್ಕಂತ ಸುದ್ದಿಗಳಿದ್ದಾವೆ. ಹೀಗಾಗಿ ಸೋಲು ಗೆಲುವು ಅವ್ರಿಗೆ ಹೋಗಿ ಮುಟ್ತದಂತಲ್ಲ. ಅದೇ ಕಾರಣಕ್ಕೆ ಸಾದಿಕ್ ಪೈಲ್ವಾನರು ಈ ಕಾಂಗ್ರೆಸ್ ಜೊತೆ ಕೂಡಿದ್ರಿಂದಾಗೆ ಇನ್ನೂ ಹೆಚ್ಚಿನ ಪರಿಣಾಮ ಆಗೋ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ವಿಜೇಂದ್ರ ಹೇಳಿದಂಥ ಮಾತಿನಿಂದ ವಿಜೇಂದ್ರ ಅವರಿಗೆ ಲಾಭ ಆಗುವುದು. ಆದರೆ BJPಗೆ ಯಥಾಂತಂದು ಮಾತಾಡಿಸೋದ್ರಿಂದ ಲಾಸು ಅದ. ಯಾಕಂದ್ರೆ ಮುಸ್ಲಿಮ್ಸ್ ಅಥವಾ ಹಿಂದುಳಿದವರು ಒಂದಾಗೋ ಸಾಧ್ಯತೆಗಳು ಭಾಳ ಅದಾವೆ ಅನ್ನೋ ಮಾತನ್ನು ನೆನಪಿಕೊಂಡು ಅವ್ರ ಮಾತನ್ನು ವಿಶ್ಲೇಷಣೆ ಮಾಡಿದ್ರೆ ಯೋಗ್ಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದರಾಮಯ್ಯ ಸತ್ಯ ಕೈಗಡೆ ವಂದನೆಗಳು.